ದಿನಗಳಾಯ್ತು. 6 ದಿನಗಳಿಂದಲೂ ಕೂಡ ಸತತವಾಗಿ ಈ ಇಂಡಿಗೋ ಫ್ಲೈಟ್ಗಳು ರದ್ದಾಗ್ತಾ ಇದೆ. ಇವತ್ತು ನಾಳೆ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ರೆ ಅದು ಸರಿಯಾಗುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಜಕ್ಕೂ ಕೂಡ ಇದು ಸಿಬ್ಬಂದಿ ಕೊರತೆಯಿಂದ ಆಗ್ತಾ ಇರೋದಾ ಹಾಗಾದ್ರೆ, ಅಥವಾ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. 6 ದಿನಗಳು ಬೇಕಾ ಸಿಬ್ಬಂದಿ ಕೊರತೆ ಇದ್ರೆ ಆ ಸಿಬ್ಬಂದಿಯನ್ನ ಪೂರೈಕೆ ಮಾಡೋದಕ್ಕೆ ಅಥವಾ ಏನಾದ್ರೂ ಬದಲಿ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಅನ್ನುವಂತ ಪ್ರಶ್ನೆ. ಇಂಡಿಗೋ ಪ್ರಯಾಣಿಕರಿಗೆ ಇವತ್ತು ಕೂಡ ಶಾಕ್. ಇವತ್ತು ಕೂಡ ಹಲವು ವಿಮಾನ ರದ್ದಾಗಿದೆ. ದೆಹಲಿ, ಹೈದರಾಬಾದ್, ರಾಯ್ಪುರ, ಕೊಚ್ಚಿ, ಭೋಪಾಲ್, ಗೋವಾಗೆ ಹೊರಡಬೇಕಿದ್ದಂತಹ ವಿಮಾನಗಳೆಲ್ಲವೂ ಕೂಡ ರದ್ದು. ಬೆಳಗ್ಗೆ 7:05 ದೆಹಲಿಗೆ ಹೊರಡಬೇಕಿತ್ತು ವಿಮಾನ, ಅದು ಕೂಡ ರದ್ದಾಗಿದೆ. 7:20 ಹೈದರಾಬಾದ್ಗೆ ಹೋಗಬೇಕಿತ್ತು ವಿಮಾನ, ಅದು ಕ್ಯಾನ್ಸಲ್. 7:40 ಭುವನೇಶ್ವರಕ್ಕೆ ಹೋಗಬೇಕಿದ್ದಂತಹ ವಿಮಾನ ರದ್ದು. 8:55 ಕೊಚ್ಚಿಗೆ ಹೋಗಬೇಕಾಗಿದ್ದಂತ ವಿಮಾನ ಕೂಡ ಕ್ಯಾನ್ಸಲ್. ಇದಿಷ್ಟು ಜನ ಅಲ್ಲಿ ಕಾಯ್ತಾ ಇದ್ದಾರೆ. ಬುಕಿಂಗ್ ಮೊದಲೇ ಮಾಡ್ಕೊಂಡಿದ್ರು, ಇವಾಗ್ಲಾದ್ರೂ ಸರಿ ಹೋಗಿರುತ್ತೆ ಸಿಚುವೇಶನ್. ಸಿಬ್ಬಂದಿ ಕೊರತೆ ಇದೆ, ಪೈಲಟ್ಗಳ ಕೊರತೆ ಇದೆ. ಈಗಾಗಲೇ ಬಂದಿರುವಂತಹ ಹೊಸ ನಿಯಮದ ಪ್ರಕಾರ ಸಿಬ್ಬಂದಿಗಳಿಗೆ ಇಂತಿಷ್ಟು ಗಂಟೆಗಳ ಒಂದಷ್ಟು ಹೆಚ್ಚಿನ ಅವಧಿಯನ್ನ ವಿಧಿಸುವಂತಿಲ್ಲ. ಅವರು ಇಷ್ಟೇ ಫ್ಲೈಟ್ ಅನ್ನ ಫ್ಲೈ ಮಾಡಬೇಕು ಅನ್ನುವಂಥದ್ದೆಲ್ಲ ನಿಯಮಗಳಿದ್ವು. ಅದನ್ನ ಮೀರಿ ಯಾರು ಕೂಡ ಸಿಬ್ಬಂದಿಗಳನ್ನ ಬಳಸುವಂತಿಲ್ಲ. ಅದೇ ಎಫೆಕ್ಟ್ ಆಯ್ತಾ ಅಥವಾ ನಿಜಕ್ಕೂ ಕೂಡ ಅಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ. ಇಂಡಿಗೋದಿಂದ ಇನ್ನೂ ಕೂಡ ಕನ್ಫರ್ಮೇಶನ್ ಬಂದಿಲ್ಲ. ಈಗ ಬಂದಿರೋ ಒಂದೇ ಒಂದು ಕನ್ಫರ್ಮೇಶನ್ ಅಂತಂದ್ರೆ ಆದಷ್ಟು ಬೇಗ ಪರಿಸ್ಥಿತಿಯನ್ನ ಸರಿ ಮಾಡ್ತೀವಿ ಅನ್ನುವಂಥದ್ದನ್ನ ಇಂಡಿಗೋ ಸಂಸ್ಥೆ ಹೇಳಿದೆ ಬಿಟ್ರೆ ಬೇರೆ ಯಾವುದೂ ಹೇಳಿಲ್ಲ. ಅನೇಕ ಕಡೆಗಳಿಗೆ ಹೋಗಬೇಕಾಗಿರುವಂತಹ ವಿಮಾನಗಳೆಲ್ಲವೂ ಕೂಡ ಈಗ ಕ್ಯಾನ್ಸಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಸುಮಾರು 6 ದಿನ ಕಳಿತು, 7ನೇ ದಿನ ಆಗ್ತಾ ಬಂತು. ಇವಾಗ್ಲಾದ್ರೂ ಒಂದು ವಾರದ ನಂತರದಲ್ಲಿ ಪರಿಸ್ಥಿತಿ ಸುಧಾರಿಸಿದ್ಯಾ, ಪರಿಸ್ಥಿತಿ ಬದಲಾಗಿದ್ಯಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಅದೇ ಪರಿಸ್ಥಿತಿ ಇನ್ನಷ್ಟು ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಬಿಟ್ರೆ ಇದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಇಂಡಿಗೂ ಕೂಡ ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ತಾ ಇಲ್ವಾ ಹಾಗಾದ್ರೆ, ಅಥವಾ ಸಂಸ್ಥೆಯಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಏನಾದ್ರೂ ಕನ್ಫರ್ಮೇಶನ್ ಆಗಲಿ ಅಥವಾ ಏನಾದ್ರೂ ವಿಚಾರಗಳು ಈಗಾಗಲೇ ಕೇಂದ್ರ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರಾ, ಹೇಗೆ? ಅಶ್ವಿನಿ, ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 61 ವಿಮಾನ ಇವತ್ತು ಕೂಡ ಸ್ಥಗಿತ ಆದಂತಹ ಹಿನ್ನೆಲೆ ಇವತ್ತು ಕೂಡ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಪ್ರಯಾಣಿಕರು ಈಗ ಏರ್ಪೋರ್ಟ್ಗೆ ಬರುವಂತಹ ಸಂಖ್ಯೆ ಇಳಿಮುಖ ಆಗಿದೆ ವಿನಃ ಸಮಸ್ಯೆ ಬಗೆಹರಿದಿಲ್ಲ. ಸದ್ಯಕ್ಕೆ ಪ್ರಯಾಣಿಕರ ಸಂಖ್ಯೆ ಇಲ್ಲಿ ಕಡಿಮೆ ಆಗಿದೆ. ಡಿಪಾರ್ಚರ್ 5 ಆಗಿರ್ಬೋದು, 6 ಆಗಿರ್ಬೋದು, 7 ಆಗಿರ್ಬೋದು, ಇಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಜೊತೆಗೆ ಬಹುತೇಕ ಪ್ರಯಾಣಿಕರು ಅಲ್ಲಿ ಹೋಗಿ ತಮ್ಮ ಕೌಂಟರ್ ಹತ್ರ ನಮ್ಮ ಫ್ಲೈಟ್ ರೀಶೆಡ್ಯೂಲ್ ಮಾಡಿ ಅಥವಾ ಅಮೌಂಟ್ ಆದ್ರೂ ರೀಫಂಡ್ ಮಾಡಿ, ಅದು ಎರಡೂ ಆಗದಿದ್ರೆ ನಮ್ಮ ಲಗೇಜ್ ಅನ್ನಾದ್ರೂ ಕೊಡಿ ಅಂತ ಅಂಗಲಾಚುವಂತಹ ಸನ್ನಿವೇಶ ಬಂದೊದಗಿದೆ. ಈ ನಡುವೆ ಯಾವಾಗ ಇಂಡಿಗೋ ಏರ್ಲೈನ್ಸ್ ಗೆ ನಿನ್ನೆಷ್ಟೇ ವಿಮಾನಯಾನ ಸಚಿವಾಲಯ ಒಂದು ಸ್ಪಷ್ಟವಾಗಿರುವಂತಹ ಸೂಚನೆ ಕೊಟ್ಟಿತ್ತು, ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ ಅವರ ಲಗೇಜ್ ಅನ್ನು ಇವತ್ತು ರಾತ್ರಿ 8 ಗಂಟೆ ಒಳಗಡೆ ಅವ್ರ ಲಗೇಜ್ ಕೊಡಬೇಕು. ಜೊತೆಗೆ 48 ಗಂಟೆ ಒಳಗಡೆ ಅವ್ರಿಗೆ ಬೇಕಾದಂತಹ ಅವರ ಅಮೌಂಟ್ ಅನ್ನು ಕೂಡ ಮರುಪಾವತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾಗಿರುವಂತಹ ಒಂದು ಸಂದೇಶವನ್ನು ಸೂಚನೆಯನ್ನು ಕೊಟ್ಟಿತ್ತು. ಅದು ಕಾರ್ಯರೂಪಕ್ಕೆ ಬಂದಿದೆ ಅನ್ನೋದನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಬಹುತೇಕ ಪ್ರಯಾಣಿಕರು ಇಲ್ಲ, ನಮಗೆ ಇನ್ನೂ ಕೂಡ ಅಮೌಂಟ್ ರೀಫಂಡ್ ಆಗಿಲ್ಲ, ಇವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ 1 ವಾರ ಬೇಕಾಗುತ್ತೆ ಅಂತಿದ್ದಾರೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನು ಲಗೇಜ್ ವಿಚಾರಕ್ಕೆ ಬರುವುದಾದ್ರೆ ಇವತ್ತು ಕೂಡ ಲಗೇಜ್ ಸಿಗದೆ ಬಹುತೇಕ ಪ್ರಯಾಣಿಕರು ಇವತ್ತು ಕೂಡ ಪರದಾಡುವಂತಹ ಸನ್ನಿವೇಶ ಇದೆ. ಇವತ್ತು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ಲಗೇಜ್ಗಾಗಿ ಮತ್ತೆ ಲಡಾಯಿಯಾಗುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ನಡುವೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ನಿನ್ನೆ ಇಂಡಿಗೋ ಸ್ಪಷ್ಟಪಡಿಸಿದ್ರು ಕೂಡ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಯಾವುದು ಕೂಡ ಸರಿದೂಗಿಲ್ಲ ಅನ್ನೋದು ಕೂಡ ಕ್ಲಿಯರ್ ಕಟ್ ಆಗುತ್ತೆ. ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದ ಬೆಂಗಳೂರು ಏರ್ಪೋರ್ಟ್ ಇಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 61 ವಿಮಾನ ಸ್ಥಗಿತ ಆದಂತಹ ಹಿನ್ನೆಲೆ ಇವತ್ತು ಕೂಡ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಬೆಳಗ್ಗೆ 11 ಗಂಟೆ ತನಕ ಫ್ಲೈಟ್ ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಡಿಸ್ಪ್ಲೇಯಲ್ಲಿ ಕೂಡ ಇವರು ಡಿಸ್ಪ್ಲೇ ಮೂಲಕ ಪ್ರಯಾಣಿಕರಿಗೆ ಮನದಟ್ಟು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದೀಗ 12 ಗಂಟೆ ಫ್ಲೈಟ್ ಬಗ್ಗೆ ಇನ್ನೂ ಕೂಡ ಇವರಿಗೆ ಕನ್ಫರ್ಮೇಶನ್ ಕೊಡದಂತಹ ಹಿನ್ನೆಲೆ ಪ್ರಯಾಣಿಕರು ವಿಮಾನ ಹಾರಾಟ ಇರಬಹುದು ಅನ್ನೋ ಕಾರಣಕ್ಕೆ ಇದೀಗ ಮತ್ತೆ ವಿಮಾನ
ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಬಟ್ 12 ಗಂಟೆ ವಿಮಾನ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಸಿಗಿಲ್ಲ. ಈ ಹಿನ್ನೆಲೆ ವಿಮಾನ ಇರಬಹುದು ಅನ್ನೋ ಕಾರಣಕ್ಕೆ ಇದೀಗ ಮತ್ತೆ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಡಿಪಾರ್ಚರ್ 1 ನಲ್ಲಿ ಮತ್ತೆ ಕ್ಯೂ ನಿಲ್ಲುವಂತಹ ಸಂದರ್ಭ ಬಂದೊದಗಿದೆ. ಇವತ್ತು ಇಲ್ಲಿ ಒಂದು ಕಡೆ ಯಾವಾಗ ವಿಮಾನ ಹಾರಾಟ ಇವತ್ತು ಮತ್ತೆ ಸ್ಥಗಿತ ಆಯ್ತು ಅನ್ನೋ ವಿಚಾರ ಗೊತ್ತಾಯ್ತಾ, ಇತ್ತ ಬೇರೆ ಬೇರೆ ಏರ್ಲೈನ್ಸ್ ಮತ್ತೆ ತಮ್ಮ ಅಮೌಂಟ್ ಅನ್ನು ಪ್ರಯಾಣ ದರವನ್ನು ದುಪ್ಪಟ್ಟುಗೊಳಿಸಿದ್ದಾರೆ. ಇದರಿಂದ ಪ್ರಯಾಣಿಕರು ಅಷ್ಟೊಂದು ಅಮೌಂಟ್ ಕೊಟ್ಟು ಪ್ರಯಾಣಕ್ಕೆ ಮುಂದುವರಿಸಲು ಸಾಧ್ಯವಾಗಿದೆ. ಜೊತೆಗೆ ಬೇರೆ ದಾರಿಯೂ ಕೂಡ ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲಿದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸುಮಾರು 6 ದಿನಗಳಾಯ್ತು. 6 ದಿನಗಳಿಂದಲೂ ಕೂಡ ಸತತವಾಗಿ ಈ ಇಂಡಿಗೋ ಫ್ಲೈಟ್ಗಳು ರದ್ದಾಗ್ತಾ ಇದೆ. ಇವತ್ತು ನಾಳೆ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ರೆ ಅದು ಸರಿಯಾಗುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಜಕ್ಕೂ ಕೂಡ ಇದು ಸಿಬ್ಬಂದಿ ಕೊರತೆಯಿಂದ ಆಗ್ತಾ ಇರೋದಾ ಹಾಗಾದ್ರೆ, ಅಥವಾ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. 6 ದಿನಗಳು ಬೇಕಾ ಸಿಬ್ಬಂದಿ ಕೊರತೆ ಇದ್ರೆ ಆ ಸಿಬ್ಬಂದಿಯನ್ನ ಪೂರೈಕೆ ಮಾಡೋದಕ್ಕೆ ಅಥವಾ ಏನಾದ್ರೂ ಬದಲಿ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಅನ್ನುವಂತ ಪ್ರಶ್ನೆ. ಇಂಡಿಗೋ ಪ್ರಯಾಣಿಕರಿಗೆ ಇವತ್ತು ಕೂಡ ಶಾಕ್. ಇವತ್ತು ಕೂಡ ಹಲವು ವಿಮಾನ ರದ್ದಾಗಿದೆ. ದೆಹಲಿ, ಹೈದರಾಬಾದ್, ರಾಯ್ಪುರ, ಕೊಚ್ಚಿ, ಭೋಪಾಲ್, ಗೋವಾಗೆ ಹೊರಡಬೇಕಿದ್ದಂತಹ ವಿಮಾನಗಳೆಲ್ಲವೂ ಕೂಡ ರದ್ದು. ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ ದೆಹಲಿಗೆ ಹೊರಡಬೇಕಿತ್ತು ವಿಮಾನ, ಅದು ಕೂಡ ರದ್ದಾಗಿದೆ. 7:20ಕ್ಕೆ ಹೈದರಾಬಾದ್ಗೆ ಹೋಗಬೇಕಿತ್ತು ವಿಮಾನ, ಅದು ಕ್ಯಾನ್ಸಲ್. 7:40ಕ್ಕೆ ಭುವನೇಶ್ವರಕ್ಕೆ ಹೋಗಬೇಕಿದ್ದಂತಹ ವಿಮಾನ ರದ್ದು. 8:55ಕ್ಕೆ ಕೊಚ್ಚಿಗೆ ಹೋಗಬೇಕಾಗಿದ್ದಂತ ವಿಮಾನ ಕೂಡ ಕ್ಯಾನ್ಸಲ್. ಇದಿಷ್ಟು ಜನ ಅಲ್ಲಿ ಕಾಯ್ತಾ ಇದ್ದಾರೆ. ಬುಕಿಂಗ್ ಮೊದಲೇ ಮಾಡ್ಕೊಂಡಿದ್ರು, ಇವಾಗ್ಲಾದ್ರೂ ಸರಿ ಹೋಗಿರುತ್ತೆ ಸಿಚುವೇಶನ್. ಸಿಬ್ಬಂದಿ ಕೊರತೆ ಇದೆ, ಪೈಲಟ್ಗಳ ಕೊರತೆ ಇದೆ. ಈಗಾಗಲೇ ಬಂದಿರುವಂತಹ ಹೊಸ ನಿಯಮದ ಪ್ರಕಾರ ಸಿಬ್ಬಂದಿಗಳಿಗೆ ಇಂತಿಷ್ಟು ಗಂಟೆಗಳ ಒಂದಷ್ಟು ಹೆಚ್ಚಿನ ಅವಧಿಯನ್ನ ವಿಧಿಸುವಂತಿಲ್ಲ. ಅವರು ಇಷ್ಟೇ ಫ್ಲೈಟ್ ಅನ್ನ ಫ್ಲೈ ಮಾಡಬೇಕು ಅನ್ನುವಂಥದ್ದೆಲ್ಲ ನಿಯಮಗಳಿದ್ವು. ಅದನ್ನ ಮೀರಿ ಯಾರು ಕೂಡ ಸಿಬ್ಬಂದಿಗಳನ್ನ ಬಳಸುವಂತಿಲ್ಲ. ಅದೇ ಎಫೆಕ್ಟ್ ಆಯ್ತಾ ಅಥವಾ ನಿಜಕ್ಕೂ ಕೂಡ ಅಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಇಂಡಿಗೋದಿಂದ ಇನ್ನೂ ಕೂಡ ಕನ್ಫರ್ಮೇಶನ್ ಬಂದಿಲ್ಲ. ಈಗ ಬಂದಿರೋ ಒಂದೇ ಒಂದು ಕನ್ಫರ್ಮೇಶನ್ ಅಂತಂದ್ರೆ ಆದಷ್ಟು ಬೇಗ ಪರಿಸ್ಥಿತಿಯನ್ನ ಸರಿ ಮಾಡ್ತೀವಿ ಅನ್ನುವಂಥದ್ದನ್ನ ಇಂಡಿಗೋ ಸಂಸ್ಥೆ ಹೇಳಿದೆ ಬಿಟ್ರೆ ಬೇರೆ ಯಾವುದೂ ಹೇಳಿಲ್ಲ. ಅನೇಕ ಕಡೆಗಳಿಗೆ ಹೋಗಬೇಕಾಗಿರುವಂತಹ ವಿಮಾನಗಳೆಲ್ಲವೂ ಕೂಡ ಈಗ ಕ್ಯಾನ್ಸಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಸುಮಾರು 6 ದಿನ ಕಳಿತು, 7ನೇ ದಿನ ಆಗ್ತಾ ಬಂತು. ಇವಾಗ್ಲಾದ್ರೂ 1 ವಾರದ ನಂತರದಲ್ಲಿ ಪರಿಸ್ಥಿತಿ ಸುಧಾರಿಸಿದ್ಯಾ, ಪರಿಸ್ಥಿತಿ ಬದಲಾಗಿದ್ಯಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಅದೇ ಪರಿಸ್ಥಿತಿ, ಇನ್ನಷ್ಟು ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಬಿಟ್ರೆ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಇಂಡಿಗೂ ಕೂಡ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ತಾ ಇಲ್ವಾ ಹಾಗಾದ್ರೆ, ಅಥವಾ ಸಂಸ್ಥೆಯಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಏನಾದ್ರೂ ಕನ್ಫರ್ಮೇಶನ್ ಆಗ್ಲಿ ಅಥವಾ ಏನಾದ್ರೂ ವಿಚಾರಗಳು ಈಗಾಗಲೇ ಕೇಂದ್ರ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರಾ, ಹೇಗೆ?